ನಿಮ್ಮ ಹೆಸರು, ಎಲ್ಲಿಂದ ಬಂದಿರೋದು? ನನ್ನ ಹೆಸರು ವಿಜಯ ನಾಯರ್. ನಾನು ಮಂಗಳೂರಿಂದ ಬಂದದ್ದು. ನನ್ನ ಜೊತೆ ನನ್ನ ಟೀಮ್ ಒಂದು 35 ಮೆಂಬರ್ಸನ್ನು ಕರ್ಕೊಂಡು ಬಂದಿದ್ದೇನೆ. ಸೊ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನೆಟ್ವರ್ಕರ್ಸ್ ಡೇ ಅಂತೇಳಿ ನಾವು ಅದು 100% ಆಚರಿಸಲೇಬೇಕು. ಯಾಕಂದರೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಹೊತ್ತು ಊಟ ಆಗ್ತಾ ಇದೆ ಅಂತ ಹೇಳಿದರೆ ಅದು ಈ ಇಂಡಸ್ಟ್ರಿಯಿಂದ. ಸೊ ನಮ್ಮಂತೂ ತುಂಬ ಜನರು ಇದರಿಂದ ಬೆಳೀತಾ ಇದ್ದಾರೆ ಮೇಡಮ್. ಎರಡನೇದು ನನ್ನ ಒಂದು ದೊಡ್ಡ ಒಂದು ಆಶೆ ಏನು ಅಂತೇಳಿ, ಯೂತ್ ಬೆಳಿಬೇಕು. ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ರೀತಿ ಶರತ್ ಸರ್ ಅವರು ಕಷ್ಟಪಟ್ಟು ಇಂಥ ಒಂದು ಮಾಡುವ ಕಾರಣ ನನ್ನ ಮನಸ್ಸು ಇದು ತುಂಬ ಜನಗಳ ಹರಡಿದ್ರೆ ಯೂತ್ ಡೆವಲಪ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದರ ಜೊತೆಗೆ ನಮ್ಮ ಲೇಡೀಸ್ ಎಲ್ಲರೂ ಎಂಪವರ್ಮೆಂಟ್ ಆಗಬೇಕು. ಲೇಡೀಸ್ ಈ ವುಮನ್ಸ್ ಎಂಪವರ್ಮೆಂಟ್ ಬಂದರೆ 100% ದೇಶ ಉದ್ಧಾರ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ ಮೇಡಮ್. 100% ಆಗುತ್ತೆ. ಎನಿವೇ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇವತ್ತು ನಾನೊಂದು ನೆಟ್ವರ್ಕ್ಸ್ ಡೇಗೆ ನಾನು ಭಾಗಿಯಾಗಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟ ಶರತ್ ಸರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಜೊತೆ ಬಂದಿರೋ ನನ್ನ ಎಲ್ಲ ಟೀಮಿಗೆ ಸಹ ಧನ್ಯವಾದ ಅಂತ ತಿಳಿಸ್ತಾ ಇದ್ದೇನೆ. ಇನ್ನೊಂದು ವಿಷಯ ಮೇಡಮ್, ಇವಾಗ KFDS ಅಂತ ಒಂದು ಲಾಂಚ್ ಮಾಡಿದ್ದಾರೆ ಮೇಡಮ್. ಗೊತ್ತಿದೆ ಮೇಡಮ್, ಗೊತ್ತಿದೆ. ಏನ್ ಅನಿಸ್ತಾ ಇದೆ? ರಿಯಲಿ ಬೇಕಿತ್ತ ಮೇಡಮ್? ಬೇಕಿತ್ತು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಯಾವುದೇ ವಿಷಯ ಬೆಳಿಬೇಕು ಅಥವಾ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸಂಘ ಸಂಸ್ಥೆ ಇದ್ರೆ ಬೆಳೆಯುವುದು. ಯಾಕಂದ್ರೆ ಇವತ್ತು ನಾವು ಈ ರೀತಿ ಹೋಗುವ ಕಾರಣ ಏನಾಗುತ್ತೆ, ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ನಾವು ಸಹ ನೋಟಿಸ್ ಆಗ್ತಾ ಇದೆ. ಇಲ್ಲದ್ರೆ ಆಗೋದಿಲ್ಲ. ಯಾಕಂದ್ರೆ ಸರ್ಕಾರವು ಇವತ್ತು ನಮ್ಮ ಕೆಲವೊಂದು ನೀಡ್ಸ್ ಗಳನ್ನು ಫಿಲ್ ಮಾಡಬೇಕಾದ್ರೆ ಅಲ್ಲಿ ಅವರು ನೋಡುದು ಯೂನಿಟಿ ನೋಡೋದಿದ್ರೆ ಅವ್ರು ಏನು ಮಾಡುದಿಲ್ಲ. ಸೊ ಇಂಥ ಒಂದು ಯೂನಿಟಿ ಮಾಡುವ ಕಾರಣ ನನ್ನ ಪ್ರಕಾರ ಅದು ತುಂಬಾ ಡೆವಲಪ್ ಆಗ್ಬೋದು. ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ ಶರತ್ ಸರ್ ಅವರು ಒಂದು KFDS ನ ಲಾಂಚ್ ಮಾಡಿದ್ದಾರೆ. ಅವರಿಗೆ ಜೋಶ್ ಆಗಿದೆ. ಸೂಪರ್. ನಮ್ಮ ಜೋಶು ಸೂಪರ್ ಇದೆ ಸರ್. ನಮ್ಗೆ ಯಾವ ದೋಷ ಇದ್ರಲ್ಲಿ ಕಮ್ಮಿ ಇಲ್ಲ. ಲಾಸ್ಟ್ ಇಯರ್ ಹೌದು ಖಂಡಿತ. ಲಾಸ್ಟ್ ಇಯರ್ ಸಹ ನಾನು ಬಂದಿದ್ದೆ. ಲಾಸ್ಟ್ ಇಯರ್ ನಾವು ನಮ್ಮ ತಂಡದ ಸ್ವಲ್ಪ ಜನ ಬಂದದ್ದು. ಲಾಸ್ಟ್ ಇಯರಿನ ಆ ಒಂದು ಅನುಭವವನ್ನು ನೋಡಿ ಇವತ್ತು ನಾನೊಂದು 30 ಜನರನ್ನು ಕರ್ಕೊಂಡು ಬಂದೆ ಮೇಡಮ್ ಮಂಗಳೂರಿಂದ. ಓಕೆ, ಥ್ಯಾಂಕ್ ಯು.